ರಾಜ ವಸಂತ ನಾಯಕ್ ಅನ್ನುವಂಥದ್ದು ಅದು ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಎಲ್ಲ ರಂಗಗಳಿಗೂ ಅದು ಅಪ್ಲೈ ಆಗ್ತಾ ಹೋಗ್ತದೆ. ಈಗೆಲ್ಲ ಸಾಕಷ್ಟು ಹಿರಿಯರು ಮಿತ್ರರು ಮಾತಾಡಿದ್ದಾರೆ. ಅದು ರಾಜಕೀಯ ರಂಗ ಆಗಲಿ, ಶಿಕ್ಷಣ ರಂಗ ಆಗಲಿ, ಈವನ್ ಗೆಳೆಯರ ಬಳಗ ಆಗಲಿ, ಪರಿಸರಕ್ಕೆ ಸಂಬಂಧಪಟ್ಟಂತಾಗಲಿ, ಒಬ್ಬ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯ ಆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು ರಾಜ ವಸಂತ ನಾಯಕ್. ನನಗೆ ವಿಶೇಷವಾಗಿ ಕಳೆದ 40 ವರ್ಷಗಳಿಂದ ವಸಂತ ನಾಯಕನ ಜೊತೆಗಿದ್ದಂಥವನು ನಾನು. ನಮ್ಮ ಕ್ಲಾಸ್ಮೇಟ್ 8th 9th 10th ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರು ನಾನು ಮತ್ತು ವಸಂತ್, ಜೊತೆಗೆ ಲಕ್ಷ್ಮೀದೇವಿ ಮೇಡಮ್ ಎಲ್ಲರೂ ಕೂಡಿ ನಾವು ಸ್ಟಡಿ ಮಾಡಿದಂಥವ್ರು. ಆ ಒಂದು ಕಾಲಘಟ್ಟದಲ್ಲೇ ಒಬ್ಬ ವಸಂತ ನಾಯಕ್ ಒಬ್ಬ ಯುವಕನಾಗಿ ಹೇಗಿರಲಿಕ್ಕೆ ಸಾಧ್ಯ, ಏನು ನಾವು ಸಾಮಾನ್ಯವಾಗಿ ಹೇಳ್ತೇವೆ ಡೇರ್ ಆ್ಯಂಡ್ ಡ್ಯಾಶ್ ಅಂತ, ಆ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ನಂತರ ದಿನಗಳಲ್ಲಿ ಎಷ್ಟು ಚೇಂಜ್ ಆಗಿಬಿಟ್ಟ ವಸಂತ ನಾಯಕ್ ಅಂದರೆ ಇಡೀ ಮಾನವಿ ಕ್ಷೇತ್ರದ ಯಾವುದೇ ನಿರ್ಣಯಗಳು ವಸಂತನ ಅಣತಿ ಇಲ್ಲದೆ ನಡೀತಿರಲಿಲ್ಲ. ಅಷ್ಟರ ಮಟ್ಟಿಗೆ ವಸಂತ ನಾಯಕ್ ಬೆಳೆದು ಬಿಟ್ಟರು. ಬಹುಶಃ ಇವತ್ತು ಸಾಕಷ್ಟು ಜನ ನಮ್ಮಲ್ಲಿ ZP ಅಧ್ಯಕ್ಷರಾಗಿದ್ದಾರೆ, TP ಅಧ್ಯಕ್ಷರಾಗಿದ್ದಾರೆ, TMC ಅಧ್ಯಕ್ಷರಾಗಿದ್ದಾರೆ, MLAಗಳಾಗಿದ್ದಾರೆ. ಆ ಎಲ್ಲರ ಅಧಿಕಾರದ ಹಿಂದೆ ನಮ್ಮ ವಸಂತನ ನಿರಂತರ ಪರಿಶ್ರಮ ಇದೆ, ನಮ್ಮ ವಸಂತನ ನಿರಂತರ ಹೋರಾಟ ಇದೆ. ಅದರ ಫಲವೇ ಆ ಒಂದು ಅಧಿಕಾರ. ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಆ ವ್ಯಕ್ತಿಯ ಶಕ್ತಿಯನ್ನು ನಾವು ಎಂದು ನೋಡಬೇಕಂದ್ರೆ ಅವನ ಸಾವಿನಲ್ಲಿ ನೋಡಬೇಕಂತ. ವಸಂತನನ್ನು ನಾವು ಕಳೆದುಕೊಂಡ ದಿನ ಇಡೀ ಮಾನವಿ ಶೋಕ ಸಾಗರದಲ್ಲಿತ್ತು. ಇಡೀ ಸಾಗರದಂತೆ ಜನ ಆ ಒಂದು ಯಾತ್ರೆಯಲ್ಲಿ ಸೇರಿದ್ರಲ್ಲ, ಅದು ಒಬ್ಬ ವ್ಯಕ್ತಿ ಬದುಕಿರಬೇಕಾದಂಥ ರೀತಿ. ಅದು ನಮಗೆಲ್ಲ ವಸಂತ ನಾಯಕ್ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾನೆ, ಹೀಗೆ ಹೋಗಬೇಕು, ಹೀಗೆ ಬದುಕಬೇಕು ಅನ್ನುವಂಥದ್ದು. ಆ ಒಂದು ಮಾರ್ಗವನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಒಬ್ಬ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಅವರು ಬೇಕಾದರೆ ಬಹುಶಃ ಎಲ್ರಿಗೂ ಗೊತ್ತಿದೆ, ರಾಜ ಸಂಜೀವ್ ನಾಯಕ್ ರಾಮಕೃಷ್ಣ ಹೆಗಡೆ ಪಕ್ಕದಲ್ಲಿ ನಿಂತು ಕುಂತ್ಕೊಂಡೇ ಅವರು ರಾಜಕೀಯ ಮಾಡಿದಂಥವ್ರು. ರಾಮಕೃಷ್ಣ ಹೆಗಡೆ ಪಕ್ಕದಲ್ಲಿ ಕುಂತ್ಕೊಂಡಂಥ ರಾಜ ಸಂಜೀವ್ ನಾಯಕರು ನಮ್ಮೆಲ್ಲರ ಜೊತೆಗೆ ಪ್ರೇಮ್ ಟ್ಯಾಕ್ಸ್ ಮುಂದೆ ಸಾಹೇಬನ ಸೋಡಾ ಅಂಗಡಿಯಲ್ಲಿ ಕೂಡ ಇರ್ತಿದ್ರು. ಅಂದರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಇರಲಿಕ್ಕೆ ಹೇಗೆ ಸಾಧ್ಯ, ಒಬ್ಬ CM ಜೊತೆಗಿದ್ದುಕೊಂಡಂಥ ವ್ಯಕ್ತಿ ಒಬ್ಬ ಜನಸಾಮಾನ್ಯರಲ್ಲಿ ಕೂಡ ಇರಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಆ ಒಂದು ರಾಜ ಸಂಜೀವ್ ನಾಯಕರ ಮನೆತನಕ್ಕೆ ಬಂದಿದೆ. ವಸಂತ ಕೂಡ ಅದೇ ದಾರಿಯಲ್ಲಿ ನಡೆದಂಥವ್ರು. ರಾಜ ಸಂಜೀವ್ ನಾಯಕರು ಎಂದೂ ಕೂಡ ಹಣಕ್ಕೆ, ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಇಡೀ ಅವರು ಜನಾಂಗವನ್ನು, ಸಮಾಜವನ್ನು, ತನ್ನ ಆಪ್ತರನ್ನು ನಂಬಿದವರು. ವಸಂತ ಕೂಡ ಅದೇ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು. ಭಾಳ ದುರದೃಷ್ಟ ಏನು ಅಂದರೆ ಮತ್ತು ಅಂಥ ವ್ಯಕ್ತಿಗಳು ಭಾಳ ದಿನ ನಮ್ಮ ಜೊತೆಗೆ ಇರಲಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ನಾವು ಎಷ್ಟು ಸಾಧ್ಯ ಅಷ್ಟು ದೇವರಿಗೆ ಶಾಪ ಹಾಕುವಂಥ ನೋವು ಕಾಣ್ತಾ ಹೋಗ್ತದೆ. ಅದೇನೇ ಇರಲಿ, ರಾಜ ವಸಂತ ನಾಯಕರ ಕುಟುಂಬ ಇವತ್ತೇನಿದೆ ಎಲ್ಲ ಶೋಕದಿಂದ ಮುಕ್ತವಾಗಲಿ, ಎಲ್ಲ ದುಃಖದಿಂದ ಮುಕ್ತವಾಗಲಿ. ವಸಂತ ಇವತ್ತಿಗೂ ಇದ್ದಾನೆ, ವಸಂತ ನಾಯಕರು ಇವತ್ತಿಗೂ ಇದ್ದಾರೆ ಅನ್ನೋದಕ್ಕೆ ಈ ಸಾವಿರ ಜನರ ಇಲ್ಲಿ ಸೇರ್ಪಡೆಯ ಸಾಕ್ಷಿ. ಹಾಗಾಗಿ ಇಂದ್ರಜಿತ್ ಆಗಲಿ, ನಮ್ಮ ಸುಭಾಷ್ ಆಗಲಿ, ಲಕ್ಷ್ಮೀದೇವಿ ಮೇಡಮ್ ಆಗಲಿ, ಯಾರೂ ಕೂಡ ಧೃತಿ ಕೆಡುವಂಥ ಅಗತ್ಯ ಇಲ್ಲ. ಇಡೀ ಮಾನವಿ ಜನತೆ ನಿಮ್ಮ ಹಿಂದೆ ಇದ್ದಾರೆ, ನಿಮ್ಮ ಕುಟುಂಬದ ಹಿಂದೆ ಇದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳಲ್ಲ, ಯಾವುದೇ ನೀವು ನಿಮ್ಮ ಕುಟುಂಬದ ಮುಂದಿನ ಹೆಜ್ಜೆಗಳನ್ನು ಇಟ್ಕೊಂಡ್ರೆ ಎಲ್ಲರ ಸಹಕಾರ ಇರ್ತದೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಒಂದು ನೆನಪನ್ನು ಇಲ್ಲಿ ಹೇಳ್ತೀನಿ. ಮಾನವಿಯಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ವಸಂತ ಹಾಕಿದಂಥ ಗಿಡಮರಗಳು ಇವತ್ತು ಹೆಮ್ಮರವಾಗಿದ್ದಾವೆ. ನಮ್ಮಲ್ಲಿ ಕೂಡ ಸುಮಾರು 20-25 ಮರಗಳು ಹೆಮ್ಮರವಾಗಿ ಬೆಳೆದಿದೆ. ಅದು ನೋಡಿದಂಗೆಲ್ಲ ನನಗೆ ವಸಂತನ ನೆನಪಾಗ್ತಾ ಹೋಗ್ತದೆ, ಒಬ್ಬ ವ್ಯಕ್ತಿಯ ಸಾರ್ಥಕತೆಯಲ್ಲಿ. ಮತ್ತು ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಇತ್ತು ವಸಂತ ನಾಯಕರಲ್ಲಿ ಅಂದರೆ, ನಾವು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು, ನಾನು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಿಗೆ ಪರ್ಮಿಷನ್ಗೆ ಹಾಕಿದ್ದು. ನಾವು ಬೇರೆ ಎಲ್ಲ ರೂಟ್ಗಳಲ್ಲಿ ಹೋಗಿದ್ದೀವಿ. ನಮ್ಮ ರೌಡ್ರು ತಾತನವ್ರ ಜೊತೆಗೆ ಹೋದರೆ, ಇಲ್ಲ ನೀನು ಆ ರೂಟಲ್ಲ, ಇದು ಹಿಂಗೆ ಹೋಗ್ರಿ ಕರೆಕ್ಟ್ ಇರ್ತದೆ ಅಂತಂದರು. ಸೀದಾ ನಾನು ವಸಂತನಲ್ಲಿ ಹೋದ. ಫಯಾಜ್ ಇದ್ದಾನಿಲ್ಲಿ, ಫಯಾಜನ್ ನನ್ನ ಜೊತೆಗೆ, ನಮ್ಮ ತಾಜುದ್ದೀನ್ ಅವರ ಮಗ ಫಯಾಜನ್ ನನ್ನ ಜೊತೆ ಗುಲ್ಬರ್ಗಕ್ಕೆ ಕಳಿಸಿದ್ರು. ಒಂದು ದಿನದಲ್ಲಿ ನಮಗೆ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಪರ್ಮಿಷನ್ ಆಯಿತು. ಅದು ಆ ಶಕ್ತಿ ನಮ್ಮ ಜೊತೆಗೆ ಇದ್ದುಕೊಂಡು ಚಾ ಕುಡಿಯುವಂಥ ವ್ಯಕ್ತಿ ಒಬ್ಬ ರಾಜಕೀಯ ಶಕ್ತಿಯಾಗಿ ಆ ಮಟ್ಟದಲ್ಲಿ, ಗುಲ್ಬರ್ಗ ಮಟ್ಟದಲ್ಲಿ, ಬೆಂಗಳೂರು ಮಟ್ಟದಲ್ಲಿ ತನ್ನ ವ್ಯಾಪ್ತಿಯನ್ನು ಬೆಳೆಸ್ಕೊಂಡಿದ್ದ ಅಂಥ ವ್ಯಕ್ತಿ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆದರೂ ಕೂಡ ನಮ್ಮ ಹೃದಯದಲ್ಲಿ ನಿರಂತರವಾಗಿ ವಸಂತ ನಾಯಕರು ನೆಲೆಸಿರ್ತಾರೆ ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.